ಬಂಡೀಪುರದಲ್ಲಿ ದಸರಾದ ಸಾಕಾನೆ ರೋಹಿತನ ಪುಂಡಾಟ ಮಿತಿ ಮೀರಿದೆ. ಮಾವುತನ ಮೇಲೂ ಕೂಡ ಕಾಡಾನೆ ದಾಳಿ ನಡೆಸಿರೋದ್ರ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಏಕಾಏಕಿ ರೊಚ್ಚಿಗೆದ್ದು ರಸ್ತೆಯಲ್ಲೇ ರಂಪಾಟವನ್ನ ರೋಹಿತಾನೆ ನಡೆಸಿರುವಂತಹ ಡೀಟೇಲ್ಸ್ ಇದು. ರೋಹಿತನ ಆರ್ಭಟವನ್ನ ಕಂಡು ವಾಹನ ಸವಾರರು ಕೂಡ ಬೆಚ್ಚಿ ಬಿದ್ದಿದ್ದಾರೆ. ಬಂಡೀಪುರಕ್ಕೆ ತರಬೇತಿಗಾಗಿ ರಾಂಪುರ ಶಿಬಿರದಿಂದ ಆನೆಯನ್ನು ಕರ್ಕೊಂಡು ಬರಲಾಗ್ತಾ ಇತ್ತು. ಬದಲಾದ ಪರಿಸರಕ್ಕೆ ರೋಹಿತ್ ಸಾಕಾನೆ ಹೊಂದಿಕೊಳ್ತಾ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಹೀಗಾಗಿ ಕಾಡಿಗೆ ಪೇರಿ ಕಿತ್ತಿರುವಂತಹ ಆನೆಯ ಬೆನ್ನತ್ತಿದ್ದಾರೆ ಅರಣ್ಯ ಇಲಾಖೆ ಅಧಿಕಾರಿಗಳು. ಹೇಗಾದರೂ ಮಾಡಿ ವಾಪಸ್ ಆಪರೇಷನ್ ಮಾಡಿ ಕರ್ಕೊಂಡು ಬರಬೇಕು ಅಂತ ಪ್ರಯತ್ನಗಳನ್ನು ಪಡ್ತಾ ಇದ್ದಾರೆ. ಬಟ್ ರೋಹಿತನ ಆರ್ಭಟಕ್ಕೆ ಜನ ಅಲ್ಲಿ ಬೆಸ್ತು ಬಿದ್ದಿರೋದು ಕಂಡು ಬರ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ವಿಜಯ್. ಸದ್ಯಕ್ಕೀಗ ಕಾರ್ಯಾಚರಣೆ ಹೇಗೆ ಸಾಗ್ತಾ ಇದೆ, ಮತ್ತೆ ಕೇವಲ ಆನೆಗೆ ಭಯ ಮತ್ತು ಪರಿಸರಕ್ಕೆ ಹೊಂದಿಕೊಳ್ಳದೇ ಇರೋದು ಸಮಸ್ಯೆನಾ ಅಥವಾ ಮದವೇರಿದ ಲಕ್ಷಣ ಏನಾದರೂ ಕಾಣಿಸ್ತಾ ಇದೆಯಾ? ಏನ್ ಕನ್ಫರ್ಮೇಶನ್ ಕೊಡ್ತಾ ಇದ್ದಾರೆ ಅಧಿಕಾರಿಗಳು? ಮಮತಾ, ಆನೆಗೆ ಮದವೇರಿದೆ ಅನ್ನೋ ಒಂದು ಮಾಹಿತಿಯನ್ನು ಕೂಡ ಅಧಿಕಾರಿಗಳು ನೀಡಿರ್ತಕ್ಕಂಥದ್ದು. ಅದಲ್ಲದೆ ಹೊಸ ಪರಿಸರಕ್ಕೆ ಹೊಂದ್ಕೊಳ್ತಕ್ಕಂತ ಒಂದು ಪರಿಸ್ಥಿತಿಯಲ್ಲಿ ಇಲ್ಲ ಅನ್ನೋ ಒಂದು ಮಾಹಿತಿಯನ್ನು ಕೂಡ ನೀಡ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಮಾವುತ ವೆಂಕಟೇಶ್ ಅವರ ಮೇಲೆ ಒಂದು ಅಟ್ಯಾಕ್ ಅನ್ನ ಮಾಡಿದೆ. ಅವರನ್ನ ಕೂಡ ಈಗಾಗಲೇ ಅಪೋಲೋ ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆಯನ್ನ ಕೊಡಿಸ್ತಕ್ಕಂತ ಕೆಲಸ ಕೂಡ ಆಗ್ತಿದೆ ಅಂತ ಹೇಳ್ಬೋದು. ಇದ್ರ ಜೊತೆಗೆ ಆ ರೋಹಿತರನ್ನ ಆರ್ಭಟವನ್ನ ತಡೆಯಲು ಮಾಡಲಿಕ್ಕೆ ಸಾಕಷ್ಟು ಒಂದು ಈಗಾಗಲೇ ಸೆರೆ ಇಡ್ಲಿಕ್ಕೆ ಸಾಕಷ್ಟು ಪ್ಲಾನ್ ಗಳನ್ನು ಕೂಡ ಅಧಿಕಾರಿಗಳು ಮಾಡ್ಕೊಂಡಿದ್ದಾರೆ. ಆದ್ರೆ ಮದವೇರಿರ್ತಕ್ಕಂಥ ಹಿನ್ನೆಲೆಯಲ್ಲಿ ರೋಹಿತ ಒಂದು ಕಂಟ್ರೋಲ್ಗೆ ಬರ್ತಾ ಇಲ್ಲ ಅಂತ ಮಾಹಿತಿಯನ್ನು ಕೂಡ ನೀಡ್ತಕ್ಕಂಥದ್ದು. ಈಗ ಬಂಡೀಪುರದ ಅರಣ್ಯದೊಳಗೆ ರೋಹಿತನನ್ನ ಹಿಡಿತಕ್ಕಂಥ ಒಂದು ಕೆಲಸಕ್ಕೆ ಅರಣ್ಯ ಅಧಿಕಾರಿಗಳು ಕೂಡ ಮುಂದಾಗಿರ್ತಕ್ಕಂಥದ್ದು. ಮಮತಾ, ಆಲ್ ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ವಿಜಯ್. ಒಟ್ನಲ್ಲಿ ನೋಡಿ, ಅನುಮಾನ ಇತ್ತಿದೆ ಮದವೇರಿದ ಲಕ್ಷಣ ಇರಬಹುದಾ ಅಂತ. ಯಾಕಂದ್ರೆ ನೀವು ಆನೆ ಚಲನವಲನ ಮಾಡಬೇಕಾದ್ರೆ ಅದರ ಬಾಲ ನಿರಂತರವಾಗಿ ಮೇಲಕ್ಕೆ ಎದ್ದಿರೋ ರೀತಿಯಲ್ಲೇ ಕಾಣಿಸ್ತಾ ಇದೆಯಲ್ಲ, ಇದು ಸಾಮಾನ್ಯವಾಗಿ ಅದಕ್ಕೆ ಸಿಟ್ಟು ಬಂದಾಗ ಅಥವಾ ಭಯ ಆದಾಗ ಆಗುವಂತಹ ಪ್ರಕ್ರಿಯೆ. ಸೊ ಅನುಮಾನ ಇತ್ತು, ಹಾಗೆ ಆಗಿದೆ. ಸೊ ಮದ ಇಳಿಯೋ ತನಕ ಆನೆಯನ್ನು ಪಳಗಿಸುವುದು ಅಸಾಧ್ಯದ ಮಾತು ಅನ್ನೋದು ಗೊತ್ತಾಗ್ತಾ ಇದೆ. ಈ ಕಾರಣಕ್ಕೋಸ್ಕರ ಅರಣ್ಯ ಇಲಾಖೆ ಸಿಬ್ಬಂದಿಗಳ ಕಾರ್ಯಾಚರಣೆ ಎಷ್ಟಾಗಿ ಸಫಲಗೊಂಡಿದೆ. Vamos,